ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಮಧು. ಈಶಾ ಅಗ್ರಿ ಸೀಡ್ಸಲ್ಲಿ ಕೆಲಸ ಮಾಡ್ತಿದ್ದೀರಿ. ನಾವಿವತ್ತು ಪಾವಗಡ ಏರಿಯಾದಲ್ಲಿ ಬಂದಿದ್ದೀರಿ. ಈ ಪಾವಗಡ ಏರಿಯಾದಲ್ಲಿ ತುಂಬ ಜನ, ತುಂಬ ಯಥೇಚ್ಛ ರೈತರು ಈಶಾ ಜೈಹೋ ತುಂಬ ಮಾಡ್ತಿದ್ದಾರೆ. ಇಲ್ಲಿ ಮೇಯ್ನು ಏನಪ್ಪ ಅಂದರೆ ವೈರಸ್ ತುಂಬ ಚೆನ್ನಾಗಿ ತಡೀತಿದೆ. ಈಶಾ ಜೈಹೋ ಎಲ್ಲ ಏರಿಯಾಗಳಲ್ಲೂ ಈಶಾ ಜೈಹೋ ಅನ್ನೋದು ತುಂಬ ಚೆನ್ನಾಗಿ ಹೋಗ್ತಿದೆ. ಇಲ್ಲಿ ನಮ್ಮ ಪ್ರಗತಿಪರ ರೈತರು ಪಾವಗಡ ಏರಿಯಾದವರು, ಇವರು ಬಂದು ಸರಿಸುಮಾರು ಒಂದು 30,000 ಮೇಲೆ ಜೈಹೋನ್ ಹಾಕೊಂಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಈಲ್ಡಿಂಗ್ ತುಂಬಾ ಚೆನ್ನಾಗಿದೆ. ಪ್ಲಸ್ ವೈರಸ್ ತುಂಬಾ ತಡೆದಿದೆ ಈ ವೆರೈಟಿ. ಈಗ ಈ ಏರಿಯಾದಲ್ಲೇ ನಾವು ತುಂಬಾ ಓಡಾಡೋದ್ರಿಂದ ಬೇರೆ ವೆರೈಟಿಗಳು ವೈರಸ್ ತಡೆದಿಲ್ಲ. ಈ ವೆರೈಟಿ ವೈರಸ್ ತಡೆದಿದೆ, ಒಳ್ಳೆ ಈಲ್ಡಿಂಗ್ ಇದೆ, ಕ್ವಾಲಿಟಿ ಇದೆ, ಮತ್ತೆ ರೋಗ ತಡೀತಿದೆ. ಮತ್ತೆ ಚೆನ್ನಾಗಿ ಇವ್ರಿಗೆ ಮಾರ್ಕೆಟಿಂಗ್ ಅಷ್ಟೇ ಇಲ್ಲಿಂದ ಕೋಲಾರ್ಗೆ ಆಗ್ತಿದ್ದಾರೆ. ಕೋಲಾರಲ್ಲೂ ಎಕ್ಸಲೆಂಟ್ ಒಳ್ಳೆ ರೇಟ್ ಹೋಗ್ತಿದೆ ಇವ್ರಿಗೆ. ನಮ್ಮ ಪ್ರಗತಿಪರ ರೈತರು ಇಲ್ಲೇ ಇದ್ದಾರೆ, ಅವ್ರನ್ನೇ ಕೇಳೋಣ. ಅಣ್ಣ, ನಿಮ್ಮ ಹೆಸರು ಅಣ್ಣ? ಸರ್, ನಮ್ಮ ಹೆಸರು ರಾಮಂಜಿ ಅಂತ. ಅಣ್ಣ, ನಿಮ್ಮ ಊರು? ಸರ್, ಪೊನ್ಸಮುದ್ರ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ. ಓಕೆ, ಎಷ್ಟು ವರ್ಷದಿಂದ ನೀವು ಟೊಮೊಟೊ ಬೆಳಿತೀರಾ? ನಾವು 5 ಇಯರ್ಸ್ ಇಂದ ಟೊಮೊಟೊ ಬೆಳೆ ಕ್ರಾಪ್ ಬೆಳಿತಾ ಇದ್ವಿ. ಮುಂಚೆ ಬೇರೆ ಬೇರೆ ವೆರೈಟಿಗಳೆಲ್ಲ ಬೆಳೀತಿರ್ತೀರಾ? ಸರ್, ಇದು ಬ್ರಿಂಜಲ್ಲು ಎಲ್ಲ ಪ್ರತಿಯೊಂದು ಬೆಳಿತಾ ಇದ್ವಿ ಬೆಳೆ. ಈಗ ನೀವು ಜೈಹೋ ಎಷ್ಟು ವರ್ಷದಿಂದ ಬೆಳಿತಿದ್ದೀರ? ಸರ್, ಜೈಹೋ ಬಂದು 2 ಇಯರ್ಸ್ ಇಂದ ನಾವು ಬೆಳಿತಾ ಇದೀವಿ. ನಿಮ್ಗೆ ಹೇಗಿದೆ ಅಣ್ಣ ಜೈಹೋ ಇಲ್ಲಿ? ಸರ್, ನಾನು ಜೈಹೋ ಪ್ರಕಾರ ಹೇಳ್ಬೇಕಂದ್ರೆ ತುಂಬಾ ತುಂಬಾ ಸಖತ್ತಾಗಿ ಬೆಳೆ ಬರ್ತಾ ಇದೆ. ಕ್ರಾಪ್ ಫೀಲ್ಡಿಂಗು ಮತ್ತೆ ವೈರಸ್ ಯಾವುದೇ ರೀತಿ ಬೆಳೆ ಅಂತದ್ದು ಕಾಣ್ತಾ ಇಲ್ಲ. ಯಾಕೆಂದ್ರೆ ಹೇಳ್ಬೇಕಂದ್ರೆ ಆಕ್ಚುಲಿ ಇವರು ನರ್ಸರಿ ಶ್ರೀ ಲಕ್ಷ್ಮೀ ನರಸಿಂಹ ನರ್ಸರಿ ಅಂತ ರಾಮಂಜಿ ಅವ್ರ ಹೆಸರು. ಅವ್ರ ಮುಖಾಂತರ ನಾವು ಜೈಹೋ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಯಾವುದೇ ರೀತಿ ಮತ್ತೆ ಇನ್ನೊಬ್ರು ಕೋಲಾರದಿಂದ ಕರೆ ಮಾಡಿದ್ರು. ಫಸ್ಟ್ ನಾನು ಬೆಳಿಬೇಕಂದ್ರೆ ಸಾಹೋ ಐಟಮ್ ಬೆಳಿತಾ ಇದ್ದೆ. ಸಾಹೋ ನಂತರ CMR ಮಂಡಿಯಲ್ಲಿ ಜೈಹೋ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಾಯ್ತು. ನಾನು ಇನ್ನೊಂದು ವರ್ಷ 2023 ಅಲ್ಲಿ ನಾಟಿ ಮಾಡಿದ ನಂತರ ತುಂಬಾ ಪ್ಲಾಂಟ್ ಡೆವಲಪ್ಮೆಂಟ್ ಕಾಣ್ತು. ಅದಕ್ಕೋಸ್ಕರ ಈಲ್ಡಿಂಗು ಒಂದು 2 ಎಕರ್ ಪ್ಲಾಂಟ್ ಅಲ್ಲಿ 10,000 ಬಾಕ್ಸ್ ಬೆಳೆದಿದ್ದೆ. ಅದರಿಂದ ತುಂಬಾ ಖುಷಿ ಆಯ್ತು. ನಮ್ದು CMR ಮಂಡಿಯಲ್ಲಿ ಟಾಪ್ ಅಂಡ್ ಟಾಪ್ ಹೋಗ್ತಾ ಇತ್ತು ರೇಟು. ಅದಕ್ಕೋಸ್ಕರ ತುಂಬಾ ನನಗೆ ಇಷ್ಟ ಆಯ್ತು ಸರ್. ಅಣ್ಣ, ವೈರಸ್ಗೆಲ್ಲ ಹೇಗಿದೆ ಅಣ್ಣ ನಿಮ್ಮ ಏರಿಯಾ ಜೈಹೋ? ಸರ್, ವೈರಸ್ ಯಾವುದೇ ರೀತಿ ನಮ್ ಕಡೆ ಕಾಣ್ತಾ ಇಲ್ಲ. ವೈಟ್ ಫ್ಲೈ ಆಗ್ಲಿ ಗ್ರೀನ್ ಫ್ಲೈ ಯಾವುದೇ ರೀತಿ ಮೈಟ್ಸೇ ಕಾಣ್ತಾ ಇಲ್ಲ. ಯಾಕಂದ್ರೆ ಜೈಹೋ ಅದು ಮಾತ್ರ, ಸಾಹೋ ಮಾತ್ರ ಅದು ಮುದುರು ಬರ್ತಾ ಇದೆ. ತುಂಬಾ ವೈರಸ್ ಕಾಣ್ತಾ ಇದೆ. ಈಲ್ಡಿಂಗ್ ಎಲ್ಲ ನಿಮ್ಗೆ ಹೇಗೆ ಅನಿಸ್ತಿದೆ ಅಣ್ಣ? ಸರ್, ಈಲ್ಡಿಂಗ್ ಮಾತ್ರ ಎಕ್ಸಲೆಂಟ್ ಸರ್. ಓಕೆ. ಬೇರೆ ಏನಾದ್ರು? ಸರ್, ತುಂಬಾ ಚೆನ್ನಾಗಿ ಕ್ರಾಪ್ ಬರ್ತಾ ಇದೆ ಸರ್. ನಮ್ದು ಇದೇ ಪ್ಲಾಂಟ್ 3 ಎಕರೆಗೆ ನಾಟಿ ಮಾಡಿದ್ವಿ. ಮತ್ತೆ ಆ ಕಡೆ ಇನ್ನೊಂದು ಪ್ಲಾಂಟ್ ಅಲ್ಲಿ 3 ಎಕರೆ ನಾಟಿ ಮಾಡಿದ್ವಿ. ಈಗ 10,000 ನಾರು ನಾಟಿ ಮಾಡಿದ್ವಿ. ಈಗ ಈ ನೋಡ್ತಿರೋಂತ ರೈತರಿಗೆ ಏನ್ ಹೇಳ್ತೀರಣ್ಣ ಜೈಹೋ ಉಣಿ ಅಂದ್ರೆ? ಸರ್, ಯಾವುದು ಆಕ್ಚುಲಿ ಎಲ್ಲರೂ ಪ್ರತಿಯೊಬ್ರು ನನ್ನ ಫಾಲೋಯಿಂಗ್ ಜಾಸ್ತಿ ಮಾಡ್ತಿದ್ದಾರೆ. ಯಾಕಂದ್ರೆ ಜೈಹೋ ಈಲ್ಡಿಂಗ್ ನಂದು ಬಂದ ನಂತರ ಪ್ರತಿಯೊಬ್ರು ನಾರು ನಾಟಿ ಮಾಡಿರೋದು ನಮ್ಮ ಪೊನ್ಸಮುದ್ರ ಗ್ರಾಮ ಹಾಗೂ ಪಾವಗಡ ತಾಲೂಕ್ ಜನರು ಎಲ್ಲರೂ ನಾಟಿ ಮಾಡಿದ್ದಾರೆ ಸರ್. ಜೈಹೋ ಧೈರ್ಯವಾಗಿ ಎಲ್ಲರೂ ಜೈಹೋ ಮಾಡ್ಬೋದು. ಹೌದು ಸರ್, ಮಾಡ್ತಾರೆ ಸರ್. ತುಂಬಾ ಯಾಕಂದ್ರೆ ಆಕ್ಚುಲಿ ಅದು ಮಾರ್ಕೆಟ್ ಅಲ್ಲಿ ಫುಲ್ ಎಕ್ಸ್ಪೋರ್ಟಿಂಗ್ ಆಗ್ತಿದೆ ಐಟಮ್. ಒಳ್ಳೆ ಗಟ್ಟಿ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ಅದು ರಾಮಂಜಿ ಅವಣ್ಣ ಅವರು ಸ್ವಲ್ಪ ಮಾಹಿತಿ ಡೀಟೇಲ್ಸ್ 2023 ಕೊಟ್ಟಿದ್ರು. ಅವ್ರ ಮುಖಾಂತರ ನಾವು ನಾಟಿ ಮಾಡಿದ್ವಿ ಸರ್. ಓಕೆ, ನಿಮ್ ಫೋನ್ ನಂಬರ್ ಹೇಳ್ಬಿಡಿ ಸರ್. ನನ್ನ ನಂಬರ್ ಬಂದ್ಬಿಟ್ಟು ಫೋನ್ ನಂಬರ್ ಬಂದು 8088238873 ಸರ್. ಓಕೆ, ಈಗ ಊಣವ್ರಿಗೆ ಅಂತವ್ರಿಗೆ ಏನ್ ಸಜೆಷನ್ ಮಾಡ್ತೀರಣ್ಣ ಜೈಹೋ ಬಗ್ಗೆ? ಸರ್, ಅವ್ರಿಗೆ ಯಾವ ರೀತಿ ಅನ್ನೋದು ಜೈಹೋ ಬಗ್ಗೆ ನನಗೆ ತುಂಬಾ ಗೊತ್ತಿದೆ. ಪ್ರತಿಯೊಂದು ಅವ್ರಿಗೆ ಹೇಳ್ತೀನಿ. ಪ್ರತಿಯೊಬ್ಬರು ರೈತರು ಜೈಹೋ ಉಣಿ ಅಂತ ನೀವು ಸಜೆಷನ್ ಮಾಡ್ತೀರಿ ಸರ್? ನಮ್ ತಾಲೂಕಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ರು ಜೈಹೋ ಉಣ್ಬೇಕಂತ ಅನ್ಕೊಂಡಿದ್ದಾರೆ ಸರ್. ಸಾಹೋ ಹೆಂಗಂದ್ರೆ ಸರ್, ತುಂಬಾ ಮಚ್ಚ ಬರುತ್ತೆ ಕ್ಲೈಮೇಟ್ಗೆ. ಯಾಕಂದ್ರೆ ಸ್ವಲ್ಪ ಕ್ಲೌಡ್ ಏನಾದ್ರು ಮೋಡ ಮುಚ್ಕೊಂಡ್ರೆ ತುಂಬಾ ರೈನ್ ಜಾಸ್ತಿ ಬಂದ್ರು ಸಾಹೋ ಮಚ್ಚ ಬರುತ್ತೆ ಸರ್. ಜೈಹೋ ಹೆಂಗಂದ್ರೆ ಸರ್, 1 ಡೇ 2 ಡೇಸ್ ಒಳಗಡೆ ಕಂಟ್ರೋಲ್ ಆಗುತ್ತೆ ಸರ್. ಯಾವ ರೀತಿ ವೈರಸ್ ಬರ್ತಾ ಇಲ್ಲ. ಓಕೆ, ಹಾಗೆ ನಮ್ಮ ಇಲ್ಲಿ ಪ್ರಗತಿಪರ ರೈತರಾದ್ರೆ ಇನ್ನೊಬ್ರು ಇದಾರೆ, ನಮ್ಮ ತಾತ ಅವರು. ಮಾತಾಡಿ, ನಿಮ್ಗೆ ಹೇಗಿದೆ ಜೈಹೋ? ನಮ್ಗೆ ಚೆನ್ನಾಗಿದೆಯಾ? ಹೆಂಗಿದೆ ಈಲ್ಡಿಂಗು ಕ್ವಾಲಿಟಿ ಎಲ್ಲ? ಚೆನ್ನಾಗಿ ಬಂದ್ರೆ ಕ್ವಾಲಿಟಿ ಚೆನ್ನಾಗಿ ಬಂದಿದೆ, ಇಳುವರಿ ಚೆನ್ನಾಗಿ ಬಂದೈತೆ. ಓಕೆ, ಈಗ ಹಾಕೋ ರೈತರಿಗೆ ಹಾಕ್ಸ್ಬೋದಾ? ಆಗ್ಬೋದು. ನಿಮ್ಮ ಏರಿಯೆಲ್ಲ ಜಾಸ್ತಿನೇ ಜೈಹೋ? ಲಕ್ಷ್ಮೀ ನರಸಿಂಹ ರಾಮಂಜಪ್ಪ. ಇದೆಲ್ಲ ಕೇಳಿದ್ರಲ್ಲ ವೀಕ್ಷಕರ, ಜೈಹೋ ಈ ಏರಿಯಾದಲ್ಲಿ ತುಂಬಾ ಯಥೇಚ್ಛವಾಗಿ ಬೆಳೀತಿದ್ದಾರೆ. ವೈರಸ್ ತುಂಬಾ ಕಡಿಮೆ ಇದೆ, ಒಳ್ಳೆ ಈಲ್ಡಿಂಗ್ ಬರ್ತಿದೆ, ಕ್ವಾಲಿಟಿ ಇದೆ. ಮಾರ್ಕೆಟಲ್ಲಿ ಈಗ ಜೈಹೋ ತುಂಬಾ ಟಾಪ್ ರೇಟ್ ಅಲ್ಲಿ ಹೋಗ್ತಿದೆ. ಅದಕ್ಕೋಸ್ಕರ ಎಲ್ಲರೂ ಈಗ ಈ ವಿಡಿಯೋ ನೋಡ್ತಿರೋ ಎಲ್ಲ ರೈತರು ಆದಷ್ಟು ಜೈಹೋ ಬೆಳೆ ಬೆಳೆಯಿರಿ. ಧನ್ಯವಾದಗಳು.